ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪುವ ಹಿನ್ನೆಲೆಯಲ್ಲಿ ಅವರು ಫೇಸ್ಬುಕ್ ಲೈವ್ ಬಂದು ಭಾವನಾತ್ಮಕವಾಗಿ ಸುಮಾರು 40 ನಿಮಿಷಗಳ ಕಾಲ ಮಾತಾಡ್ತಾರೆ. ಮತ್ತೊಬ್ಬ ಸಂಸದರು ಕೂಡ ಈಗ ಫೇಸ್ಬುಕ್ನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಡಿ.ವಿ. ಸದಾನಂದ ಗೌಡ ಅವರಿಗೆ ಟಿಕೆಟ್ ಮಿಸ್. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮತ್ತೊಮ್ಮೆ ಕಣಕ್ಕಿಳಿಯುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಡಿ.ವಿ. ಸದಾನಂದ ಗೌಡ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು. ಫೋನ್ ಕರೆ ಮಾಡಿ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರಾ ಅಮಿತ್ ಶಾ ಅವರು. ದೂರವಾಣಿ ಮೂಲಕ ಸದಾನಂದ ಗೌಡ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಯಾಕೆಂದ್ರೆ ಅವರ ಫೇಸ್ಬುಕ್ನ ಪೋಸ್ಟ್ ಈ ಎಲ್ಲ ಪ್ರಶ್ನೆಗಳಿಗೆ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ನೋಡಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನನ್ನ ಎಲ್ಲ ಪ್ರೀತಿಯ ಬಂಧುಗಳೇ ಅಂತೇಳಿ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ಪೋಸ್ಟ್ ಅನ್ನು ಹಾಕಿದ್ದಾರೆ. ನನಗೆ ಕಳೆದ 10 ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮ ಕೆಲಸ ಮಾಡುವ ಅವಕಾಶವನ್ನ ಮಾಡಿಕೊಟ್ಟು ಆಶೀರ್ವಾದವನ್ನ ಮಾಡಿದ್ದೀರಿ. ನಾನು ನನ್ನ ಶಕ್ತಿ ಮೀರಿ ನಿಮ್ಮ ಸೇವೆಯನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ಕೇಂದ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ 7 ವರ್ಷಗಳ ಕಾಲ. ನೋಡಿ, ಅವರ ಪೋಸ್ಟ್ ಅನ್ನ ಇಲ್ಲಿ ಗಮನಿಸಬಹುದು. ನಮ್ಮ ಸ್ಕ್ರೀನ್ ಮೇಲೆ ಈಗ ನೀವು ಸದಾನಂದ ಗೌಡ ಅವರ ಫೇಸ್ಬುಕ್ ಪೋಸ್ಟ್ 11 ನಿಮಿಷಗಳ ಹಿಂದೆ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. 11 ನಿಮಿಷಗಳ ಹಿಂದೆ ಮಾಡಿರುವಂತಹ ಪೋಸ್ಟ್. ಡಿ.ವಿ. ಸದಾನಂದ ಗೌಡ ಅವರು ಕೆಲ ದಿನಗಳ ಹಿಂದೆ ಅಷ್ಟೇ, ಕೆಲ ತಿಂಗಳ ಹಿಂದೆ ಸಾಕು ಅಂತ ಹೇಳಿದ್ರು. ಆದರೆ ಕಳೆದ 2 ತಿಂಗಳಿಂದ ಫುಲ್ ಆಕ್ಟಿವ್ ಆಗಿದ್ರು. ನಮ್ಮಂಥವ್ರಿಗೆ ಟಿಕೆಟ್ ಕೊಡದೆ ಇನ್ಯಾರು ಕೊಡ್ತಾರೆ? ವಿಧಾನಸೌಧ ಚುನಾವಣೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಕೈ ಸುಟ್ಕೊಂಡಿದ್ರು. ಈಗ ಮತ್ತೆ ಹಾಗೆ ಮಾಡ್ಕೊಳ್ತಾರೆ ಅಂತೇಳಿ ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ರು. ಈಗ ನೋಡಿ ಅವರ ಪೋಸ್ಟ್. ನನಗೆ ಕಳೆದ 10 ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮ ಕೆಲಸ ಮಾಡುವ ಅವಕಾಶವನ್ನು ಮಾಡಿಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ. ನಾನು ನನ್ನ ಶಕ್ತಿ ಮೀರಿ ನಿಮ್ಮ ಸೇವೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ಕೇಂದ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ 7 ವರ್ಷಗಳ ಕಾಲ ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡುವ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ನಿಮ್ಮ ಜೊತೆಗೆ ಇನ್ನು ಮುಂದೆಯೂ ಇರುತ್ತೇನೆ. ಎಲ್ಲರಿಗೂ ನನ್ನ ಅಂತರಾಳದ ಹೃದಯ ತುಂಬಿದ ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಡಿ.ವಿ. ಸದಾನಂದ ಗೌಡ ಅವರು. ಹಾಗಾದರೆ ಇದು ಇದಾದ ಮಾತುಗಳ ಅಂತೇಳಿ ಪ್ರಶ್ನೆ ಆಗುತ್ತೆ. ಹಾಲಿ ಸಂಸದರಿಗೆ ಹೈಕಮಾಂಡ್ನಿಂದ ಒಬ್ಬೊಬ್ಬರಿಗೆ ಖಡಕ್ ಸಂದೇಶಗಳು ರವಾನೆ ಆಗ್ತಾ ಇದೆ. ಯಾರಿಗೆಲ್ಲ ಅವಕಾಶವಿಲ್ಲ ಅಂಥವರಿಗೆ ಮೆಸೇಜ್ ಪಾಸ್ ಮಾಡುವಂಥ ಕೆಲಸವನ್ನ ಬಿಜೆಪಿ ವರಿಷ್ಠರು ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ಹೈಕಮಾಂಡ್ನಿಂದ ಕಾಲ್ ಬಂದಿದೆ, ಬನ್ನಿ ಡೆಲ್ಲಿಗೆ ಅಂತೇಳಿ. ಡೆಲ್ಲಿಗೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ ಪ್ರತಾಪ್ ಸಿಂಹ ಅವರು. ಇತ್ತ ಸದಾನಂದ ಗೌಡ ಅವರಿಗೂ ಕೂಡ ಅಮಿತ್ ಶಾ ಅವರು ಕರೆ ಮಾಡಿ ತಿಳಿಸಿದ್ದಾರೆ, ನಿಮಗೆ ಈ ಬಾರಿ ಟಿಕೆಟ್ ಇಲ್ಲ. ಬೇಸರದಲ್ಲಿದ್ದಾರೆ ಅಂತ ಕಾಣುತ್ತೆ ಸದಾನಂದ ಗೌಡ ಅವರು. ಗೊಂದಲ ಸೃಷ್ಟಿ ಆಗದಂತೆ ನೋಡಿಕೊಳ್ಳುವ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗಿದೆ. ಬಿಜೆಪಿ ನಾಯಕರ ವರಿಷ್ಠರ ಕೆಲಸ ಈಗ ಯಾವುದೇ ರೀತಿಯಾದಂಥ ಗೊಂದಲ ಸೃಷ್ಟಿ ಆಗದಂತೆ, ಯಾರು ಕೂಡ ಬಂಡ ಹೇಳದಂತೆ ಕೆಲಸಗಳನ್ನ ಮಾಡೋದಕ್ಕೆ, ಒಟ್ಟಿಗೆ ಕೆಲಸವನ್ನ ಮಾಡೋದಕ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಅವರಿಗೆ ಸಂದೇಶಗಳನ್ನು ಕೊಡ್ತಿದ್ದಾರೆ. ಇದು ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಸುದ್ದಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಯಾವುದೇ ಕಾರಣಕ್ಕೂ ಕೂಡ ಗೊಂದಲಗಳು ಸೃಷ್ಟಿಯಾಗಬಾರ್ದು, ಯಾವ ಕ್ಷೇತ್ರದಲ್ಲೂ ಕೂಡ ಒಳಪಟ್ಟು ಬೀಳಬಾರ್ದು. ಹಾಗಾಗಿ ಒಂದಷ್ಟು ಕ್ರಮಕ್ಕೆ ಮುಂದಾಗಿದೆ ಹೈಕಮಾಂಡ್. ಬಿಜೆಪಿ ವರಿಷ್ಠರ ನಡೆ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಸದಾನಂದ ಗೌಡರಿಗೆ ಏನಂತ ಕರೆ ಮಾಡಿ ಹೇಳಿದ್ದಾರೆ ಅಮಿತ್ ಶಾ ಅವರು? ಬೇರೆ ಯಾವೆಲ್ಲ ಸಂಸದರಿಗೆ ಈಗ ಕರೆಗಳು ಹೋಗ್ತಾ ಇದೆ ನಟೇಶ್? ಎಸ್ ನಾಗೇಂದ್ರ ಬಾಬು, ಲೋಕಸಭಾ ಚುನಾವಣೆ ಏನು ಕ್ಷಣಗಣನೆ ಆರಂಭ ಆಗ್ತಾ ಇದ್ದಂತೆ
ಇದೀಗ BJPಯಲ್ಲಿ ಒಂದು ರೀತಿ ಸಂಚಲನ ಉಂಟಾಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಏನು ಗೊಂದಲ ಏನಿತ್ತು BJPಯಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಈ ಕರ್ನಾಟಕದ ಲೋಕಸಭಾ ಚುನಾವಣೆ ಟಿಕೆಟ್ ಯಾರಿಗೆ ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ 2ನೇ ಪಟ್ಟಿಯಲ್ಲಿ ಈ ಬಾರಿ ಕರ್ನಾಟಕದ ಲಿಸ್ಟ್ ಅನೌನ್ಸ್ ಆಗುವ ಸಾಧ್ಯತೆ ಕೂಡ ಇಂದು ಸಂಜೆ 6 ಗಂಟೆಗೆ ಇರುವಂಥದ್ದು. ಹೀಗಾಗಿ ಬಹಳ ಪ್ರಮುಖವಾಗಿ ಹೈಕಮಾಂಡ್ನಿಂದ ನೇರವಾಗಿ ಸಾಕಷ್ಟು ಏನು BJP ನಾಯಕರಿಗೆ ಕರೆ ಮಾಡಿ ಸಂದೇಶವನ್ನು ರವಾನೆಯನ್ನು ಮಾಡುವಂತಹ ಕೆಲಸವನ್ನು BJP ಹೈಕಮಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ರಾಜ್ಯದಲ್ಲೂ ಕೂಡ ಏನು BJP ನಾಯಕರು ಸಂಪರ್ಕದಲ್ಲೇ ರೀ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಸದಾನಂದ ಗೌಡ ಅವರಿಗೆ ಸಂಪರ್ಕ ಮಾಡಿದರು, ದೂರವಾಣಿ ಮೂಲಕ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ನಮ್ಮಲ್ಲಿ BJPಗೆ ಸಂಬಂಧಪಟ್ಟಂಥ ಸುದ್ದಿಗಳು ಏನೇ ಇದ್ದರೂ ಕೂಡ ತಕ್ಷಣ ನಾವು ನಮ್ಮ ಸುರೇಶಿಗೆ ಫೋನ್ ಮಾಡ್ತೀವಿ. ಸುರೇಶ್ ಯಾರ್ದಾದ್ರು ಫೋನು ಕೊಡಿಸಿ ಅಂತಂದರೆ ಪ್ರತಿಕ್ರಿಯೆ ತೊಗೊಂಬನ್ನಿ ಅಂತಾರೆ. ಫಸ್ಟ್ ಸದಾನಂದ ಗೌಡ್ರದ್ದು ಪ್ರತಿಕ್ರಿಯೆ ತರ್ತಾ ಇದ್ರು. ಇವತ್ತು ಕೂಡ ಅವರು ಸಂಪರ್ಕವನ್ನು ಮಾಡಿದ್ದಾರೆ. ಸುರೇಶ್ ಏನು ಹೇಳಿದ್ರು ನೀವು ಫೋನ್ ಮಾಡಿದಾಗ ಸದಾನಂದ ಗೌಡ್ರು? ಎಸ್ ನಗೇಂದ್ರ ಬಾಬು, ಸದ್ಯ ಹೈಕಮಾಂಡಿಂದ ಸದಾನಂದ ಗೌಡರಿಗೆ ಕರೆ ಮಾಡಿದ್ದು ಹೊಸಬರನ್ನು ನಾವು ಈ ಬಾರಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾ ಇದ್ದೇವೆ, ತಮ್ಮ ಸಹಕಾರ ಬೇಕು, ಎಂದಿನಂತೆ ತಾವು ಪಕ್ಷ ಸಂಘಟನೆ ಮಾಡಿ ಹಾಗೆಯೇ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ತಾವು ಕೂಡ ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲೇ ಅವರು ಕೂಡ ಸಹಜವಾಗಿ ಒಂದಷ್ಟು ಭಾವುಕವಾಗಿ, ಏಕೆಂತಂದರೆ ಸಹಜವಾಗಿ ಕ್ಷೇತ್ರವನ್ನು ಕೈಬಿಟ್ಟು ಹೋಗುವಂಥದ್ದು, ಕ್ಷೇತ್ರ ಅಂದರೆ ಈ ಬಾರಿ ಚುನಾವಣೆಯಿಂದನೇ ಸಂಪೂರ್ಣವಾಗಿ ಹಿಂದೆ ನಡೆಯೋದು ಅಂತ ಅಂದಾಗ ಸಹಜವಾಗಿ ಭಾವುಕರಾಗುವಂಥದ್ದು ಸಹಜ. ಈ ವೇಳೆ ನಮಗೂ ಕೂಡ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಭಾವುಕ ಆಗಿದ್ದಂಥದ್ದು ನಮಗೆ ಕಂಡು ಬಂದಿದ್ದು. ಸೊ ಇದೇ ವೇಳೆನೇ ಈಗ ಸದಾನಂದ ಗೌಡ ಕೂಡ ಒಂದು ಪೋಸ್ಟನ್ನು ಕೂಡ ಹಾಕಿರ್ತಕ್ಕಂಥದ್ದು ನಗೇಂದ್ರ ಬಾಬು. ಆ ಪೋಸ್ಟ್ ಮೂಲಕ ಹಿಂದೆ ಕೂಡ ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಕ್ಷೇತ್ರದ ಎಲ್ಲ ಜನರು ಕೂಡ, ಹಾಗೆ ಕ್ಷೇತ್ರ ಮುಖಂಡರು. ಸೊ ಅದೇ ರೀತಿಯಾಗಿ ಈಗಲೂ ಕೂಡ ನಾನು ಮುಂದಿನ ಕೂಡ ನಿಮ್ಮ ಜೊತೆಗೆ ಇರ್ತೇನೆ, ನಿಮ್ಮ ಸಹಕಾರ ನಿಮ್ಮೊಟ್ಟಿಗೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡ್ತೇನೆ, ನಿಮ್ಮ ಜೊತೆಗೆ ಬೆಂಬಲಕ್ಕೆ ನಿಲ್ತೇನೆ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅಂದರೆ ಪರೋಕ್ಷವಾಗಿ ಅಂದರೆ ಟಿಕೆಟ್ ನನಗೆ ಮಿಸ್ ಆಗಿದೆ ಅಂತಕ್ಕಂಥ ಒಂದು ಸುಳಿವನ್ನು ಪೋಸ್ಟ್ ಮೂಲಕ ಕೊಟ್ಟಿರ್ತಕ್ಕಂಥದ್ದು ನಗೇಂದ್ರ ಬಾಬು. ಸೊ ಹೀಗಾಗಿ ಏನು ಒಂದು ಕಡೆಯಲ್ಲಿ ಅಂದರೆ ರಾಜ್ಯದ ಪ್ರಮುಖ ನಾಯಕರಲ್ಲಿ ಇದ್ದಂಥವ್ರು ಆರ್ ಅಶೋಕ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಎಲ್ಲರೂ ಕೂಡ ಹೋಗಿ ಪ್ರಯತ್ನ ಮಾಡಿದ್ರು. ಅವರು ಸದಾನಗೌಡರು ಮನವೊಲಿಸಿದ್ರು. ಸದಾನಗೌಡರು ರಾಜಕೀಯದಿಂದ ಹಿಂದೆ ಸರಿದಿದ್ರು, ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ನಾವು ಹೋಗಿ ಅವ್ರನ್ನ ಮನವೊಲಿಸಿ ಅಂತ ಪ್ರಯತ್ನ ಮಾಡಿದ್ರು. ಅದೇ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೂಡ ಮಿಸ್ ಆಗಿರ್ತಕ್ಕಂಥದ್ದು. ಈಗ ಸದಾನಂದ ಗೌಡರು ಕೂಡ ಒಂದು ರೀತಿಯಲ್ಲಿ ಬೇಸರದ, ಆದರೆ ಮುಂದಿನ ನಡೆ ಏನು ಅಂತಕ್ಕಂಥದ್ದು ಕೂಡ ಕುತೂಹಲ ಆಗಿರ್ತಕ್ಕಂಥ. ಯಾಕೆಂದ್ರೆ ಹೈಕಮಾಂಡ್ ಹೇಳಿದ ಮುಂದಿನ ನಡೆ ಏನು ಅಂತಂದ್ರೆ ಹೈಕಮಾಂಡ್ ಸೂಚನೆಯಂತೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗೆಲ್ಸ್ಕೊಂಡು ಬರುವಂತ ಕೆಲಸ. ಥ್ಯಾಂಕ್ ಯು ಸುರೇಶ್, ನಮ್ಮೆಲ್ಲ ಮಾಹಿತಿಗಾಗಿ.